ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಗೀತಾ ಕನ್ನಡ ವ್ಲಾಗ್ಸ್. ಇವತ್ತು ಮನೆ ಹತ್ರ ಫುಲ್ಲು ಆಚೆಗಡೆ ಎಲ್ಲ ಟೈಲ್ಸ್ ಹಾಕ್ತಾ ಇದ್ದಾರೆ. ಇನ್ನು ಒಳಗಡೆ ಸ್ವಲ್ಪ 2 ಜನ ಆಗ್ತಾಯಿದ್ದಾರೆ, ಆಚೆಗಡೆ 3 ಜನ ಆಗ್ತಾಯಿದ್ದಾರೆ. ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಹಂಗೆ ಮಾಡ್ತಾ ಇದ್ದಾರೆ. ಹೀಗೆ ಹೊಸ ಮೆಂಬರ್ಸ್ ಆ್ಯಡ್ ಆಗಿದ್ದಾರೆ. ಒಂದು ಗುಂಡ, ಇನ್ನೊಂದು ಕರಿಯ ಗುಂಡ ಆ್ಯಡ್ ಆಗಿದ್ದಾರೆ ನಮ್ಮ ಮನೆಗೆ. 2 ಅಣ್ಣ ತಮ್ಮ ನಮ್ಮನೆ ರಾಣಿ, ಗುಂಡ ಅಣ್ಣ, ಕರಿಯ ತಮ್ಮ, ಅಜ್ಜಿ ಮೊಮ್ಮಗನ ಕಾಣ ಮಾಡ್ಸಿದ್ ನೀವು ಅಷ್ಟು ನೋಣ ಹೋಗಿ ಮಣ್ಣಾಗ ಹೊರ್ಲಾಡ್ಬಿಟ್ಟು ಬಂದದಿ. ಗಲೀಜ್ ಅಲ್ಲ ಚಿನ್ನ, ಗಲೀಜಲ್ಲ ನೀನ. ಹ್ಞೂ ಅಣ್ಣ ಇದು ಗಜ್ಜು ಸ್ಟಾರ್ಟು. ಏನಾದರೂ ಔಷಧಿ ಇದ್ರೆ ಹೇಳಿ, ಸ್ವಲ್ಪ ಹಾಕ್ತೀನಿ. ಬ್ಲಡ್ ಬರಂಗೆ ಕಚ್ಕೊಂತದೆ ಅಂದರೆ ಈ ಟೈಮ್ ಸ್ಟಾರ್ಟ್ ಆದಾಗ ಮಾತ್ರ ಹಂಗೆ ಬರುತ್ತೆ, ಮತ್ತೆ ವಾಸಿ ಆಗುತ್ತೆ, ಮತ್ತು ಕೂದಲೆಲ್ಲ ನಾರ್ಮಲಾಗಿ ಬರ್ತವೆ. ಬಟ್ ಇವಾಗ ಮಾತ್ರ ಗಜ್ಜಿ. ಇವು ನಮ್ಮ ಅತ್ತೆ ಊರಿಂದ ಎತ್ಕೊಂಬಂದಿರೋದು. ಯಾಕಂದರೆ ಮರಿಗಳಾಗ್ತಾನೆ ಅವ್ರಮ್ಮ ಸತ್ತೋಗ್ಬಿಟ್ಟೈತೆ. ಅವರಮ್ಮ ಸತ್ತೋದ್ರೆ ಇನ್ನು ಹಾಲು ಕುಡಿಸ್ಬೇಕಾಗುತ್ತಲ್ಲ. ಅವ್ರ ಮನೇಲಿ ಎಮ್ಮೆ ಏನೂ ಇಲ್ಲ ಹಾಲು ಕುಡ್ಸೋಕ್ಕೆ. ಅದಕ್ಕೆ ನಾವು ಎತ್ಕೊಂಬಂದು ಸಾಕೋಣ ಅಂದ್ಬಿಟ್ಟು ಇಟ್ಕೊಂಡಿದ್ರಿ. ಯಾಕಂದರೆ ಬಾಟ್ಲಲ್ಲಿ ಕುಡಿಸ್ಬೇಕಂದ್ರೆ ಎಮ್ಮೆ ಅಲ್ಲಿ ಬೇಕೇಬೇಕು. ನಮ್ಮದು ಹೆಂಗೋ 1 ಲೀಟ್ರ್ ಹಂಗಾಗುತ್ತಲ್ಲ, 3 ಟೈಮ್ ಕುಡ್ಸೋಕ್ಕೆ ಸರಿ ಹೋಗುತ್ತೆ ಅಂತ ತಂದು ಸಾಕೊಂಡಿದ್ದೀರಿ. ಚೆನ್ನಾಗಿ ಕುಡಿತವೆ, ಬಾಟ್ಲಲ್ಲಿ ಸಮೇತ ಕುಡಿತವೆ, ಚೆನ್ನಾಗಿ ಆಟ ಆಡ್ತವೆ, ನಿದ್ದೆ ಮಾಡ್ತದೆ. ಅದಕ್ಕೆ ಎತ್ಕೊಂಬಂದಿದ್ದೀರಿ. ನಮ್ಮ ಮನೇಲಿ ಆಲ್ಮೋಸ್ಟ್ ಅಲ್ಲೂ ಎಲ್ಲ ಚಿಕ್ಕ ಮರಿಯಿಂದನೇ ಬಾಟ್ಲಲ್ಲಿ ಕುಡಿಸಿ ಬೆಳೆಸಿರೋದು ಎಲ್ಲನೂ. ಹಂಗೆ ಒಂದು 5-6 ಮರಿ ನಿಂಗೆ ಸಾಕೊಂಡಿದ್ದೀರಿ. ಅದಕ್ಕೆ ನಾವೇ ಎತ್ಕೊಂಬಂದು ಇವಾಗ ಇದನ್ನು ಸಾಕ್ತಾಯಿದ್ದೀರಿ. ಚೆನ್ನಾಗಿದ್ದಾವೆ ಮರಿಗಳು. ಇದ್ರ ಹೆಸರು ಗುಂಡ ಅಂತ ಇಟ್ಟಿದ್ದೀನಿ. ಇನ್ನೊಂದು ಫುಲ್ ಬ್ಲ್ಯಾಕ್ ಆಗೈತೆ, ಅದಕ್ಕೆ ಅದಕ್ಕೆ ಕರಿಯ ಅಂತ ಇಟ್ಟಿದ್ದೀನಿ. ಅಷ್ಟೇ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.